ನಮ್ಮ ಬಾಸ್ ಅಮ್ಮ ನನ್ನನ್ನು ತುಂಬ ಇಷ್ಟಪಡುತ್ತಿದ್ದರು. ಅವರ ಫ್ಯಾಮಿಲಿ ಟ್ರಿಪ್ಗೆ ಹೋಗಬೇಕಾದಾಗ ನನ್ನನ್ನು ಕೂಡ ಕರೆದುಕೊಂಡು ಹೋದರು. ನಾನು ಬರುವುದಿಲ್ಲ ಅಂತ ಹೇಳಿದರೂ ನನ್ನನ್ನು ಬಿಡಲಿಲ್ಲ. ಅವರ ಮಕ್ಕಳು, ಗಂಡ, ಅತ್ತೆ, ಮಾವ ಎಲ್ಲರೂ. ಅವರ ಮಕ್ಕಳಲ್ಲಿ ಮೊದಲನೆಯವರು ನನ್ನ ಬಾಸ್. ಅವರಿಗೆ ನಾನೆಂದರೆ ಅಷ್ಟೇನೂ ಇಷ್ಟವಿಲ್ಲ. ನಾವೆಲ್ಲ ಅವರ ಫಾರ್ಮ್ ಹೌಸ್ಗೆ ಹೋಗಿದ್ದೆವು. ಅಲ್ಲಿ ಚೆನ್ನಾಗಿ ಮಸ್ತಿ ಮಾಡುತ್ತಿದ್ದೆವು. ಸ್ವಿಮ್ ಆದ ಮೇಲೆ ಒದ್ದೆ ಬಟ್ಟೆಯಲ್ಲಿ ನಾನು ನನ್ನ ರೂಮ್ ಅಂತ ತಿಳಿದು ಬಾಸ್ನ ರೂಮಿಗೆ ಹೋದೆ. ದೇಹ ಪೂರ್ತಿ ಒದ್ದೆ ಆಗಿತ್ತು. ಆಗ ತಾನೇ ಅವರು ವಾಶ್ರೂಮಿಂದ ಬಂದರು. ನನ್ನನ್ನು ನೋಡಿ ಸ್ವಲ್ಪ ಹೊತ್ತು ಶಾಕ್ ಆದರು. ಕರೆಂಟ್ ಹೋಯಿತು. ಆಗ ಇಬ್ಬರು ನಮಗೆ ತಿಳಿಯದಂತೆ ಒಂದಾದೆವು. ಮುಂದೆ ನನ್ನ ಹೆಸರು ಅಮ್ಮು, ಅಂದರೆ ಅಮೂಲ್ಯ. ಪ್ರೀತಿಯಿಂದ ಅಮ್ಮು ಅಂತ ಕರೆಯುತ್ತಾರೆ. ಅಪ್ಪ ಅಮ್ಮನಿಗೆ ನಾನು ಮತ್ತು ನನ್ನ ಪುಟ್ಟ ತಮ್ಮ ಇಬ್ಬರು ಮಕ್ಕಳು ನಾವು. ಆದರೆ ಅಪ್ಪ ಅಮ್ಮ ಅವರ ಶಕ್ತಿ ಮೀರಿ ಸಾಕಿದ್ದಾರೆ. ಅಮ್ಮ ಅಂತೂ ಮನೆಗಳಲ್ಲಿ ಕೆಲಸ ಮಾಡಿ ನನ್ನನ್ನು ಸಾಕುತ್ತಿದ್ದಾಳೆ. ಇತ್ತೀಚೆಗೆ ನಾನು ಹೇಳಿದ್ದೇನೆ, ನೀನು ಮನೆ ಕೆಲಸ ಮಾಡಬೇಡ, ನಾನು ಕೂಡ ಕೆಲಸಕ್ಕೆ ಹೋಗುತ್ತೇನೆ, ನನ್ನ ವಿದ್ಯಾಭ್ಯಾಸ ಮುಗಿದಿದೆ ಅಂತ. ತುಂಬ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದೆ, ಆದರೆ ಎಲ್ಲೂ ಕೆಲಸ ಸಿಗುತ್ತಿಲ್ಲ. ಕ್ಯಾಂಪಸ್ಸಲ್ಲೂ ಕೂಡ ನನಗೆ ಕೆಲಸ ಆಗಿಲ್ಲ. ಇತ್ತೀಚೆಗೆ ತೀರಾ ಕಡಿಮೆ ಕಂಪನಿಗಳು ನಮ್ಮ ಕಾಲೇಜಿಗೆ ಬಂದಿದ್ದು ಕ್ಯಾಂಪಸ್ ಸೆಲೆಕ್ಷನ್ಗೆ. ಬದುಕು ತುಂಬ ಘೋರವಾಗಿತ್ತು. ಕ್ಯಾಂಪಸ್ಸಲ್ಲೂ ಸೆಲೆಕ್ಷನ್ ಆಗಿಲ್ಲ, ಎಲ್ಲಿ ಅಪ್ಲೈ ಮಾಡಿದರೂ ಕೆಲಸ ಸಿಗುತ್ತಿಲ್ಲ. ಫ್ರೆಷರ್ಸ್ ಅಂತ ಪ್ರತಿದಿನ ಕೆಲಸ ಸಿಗುತ್ತದೆ ಅಂತ ಹೊರಗೆ ಹೋಗುತ್ತೇನೆ. ಮನೆಗೆ ಬಂದ ನಂತರ ಅಪ್ಪ ಅಮ್ಮನನ್ನು ನೋಡಿ ತುಂಬ ದುಃಖವಾಗುತ್ತದೆ. ಅವರಿಗೇನು ಸಹಾಯ ಮಾಡಿಲ್ಲ ಅಂತ. ಅವರಿಗಾಗಿ ನಾನು ದುಡಿಯಬೇಕು, ಏನಾದರೂ ಮಾಡಲೇಬೇಕು. ನನ್ನ ಗೆಳೆಯ ಗೆಳತಿಯರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದೆ. ಕೆಲವರಿಗೆ ಫೋನ್ ಮಾಡಿದ್ದೆ, ಇನ್ನು ಕೆಲವರಿಗೆ ಪರ್ಸ್ನಲ್ ಆಗಿ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದೆ, ಪ್ಲೀಸ್ ದಯವಿಟ್ಟು ನನಗೆ ಕೆಲಸ ಬೇಕು, ಕೆಲಸ ಕೊಡಿಸಿ ಅಂತ. ತುಂಬ ಜನರು ನೋಡುತ್ತೇವೆ ಅಂತ ಹೇಳಿದರು. ತುಂಬ ಜನರು ರಿಪ್ಲೈ ಮಾಡಿಲ್ಲ. ನನಗೆ ತುಂಬ ದುಃಖವಾಗುತ್ತಿತ್ತು. ಕೆಲಸ ಬೇಕೇ ಬೇಕಾಗಿತ್ತು. ನನಗೆ ನಾನು ದುಡಿಯಲೇಬೇಕಿತ್ತು. ಇನ್ನೊಂದು ವಾರ ನೋಡುತ್ತೇನೆ, ಕೆಲಸ ಸಿಕ್ಕಿಲ್ಲವಾದರೆ ಟೀ ಅಂಗಡಿ ಇಟ್ಟುಕೊಂಡು ಬಿಡುತ್ತೇನೆ. ನಾನು ಸರಿಯಾಗಿ ಊಟ ಮಾಡುತ್ತಿಲ್ಲ, ನಿದ್ರೆ ಮಾಡುತ್ತಿಲ್ಲ. ಈ ಮಧ್ಯೆ ನನ್ನ ಗೆಳತಿ ಒಬ್ಬಳು ಫೋನ್ ಮಾಡಿ ಹೇಳಿದಳು, ನಾನು ಕೆಲಸ ಮಾಡುತ್ತಿರುವ ಆಫೀಸ್ನಲ್ಲಿ ನಿನ್ನ ಪ್ರೊಫೈಲನ್ನು ಕೊಟ್ಟಿದ್ದೇನೆ, ಅವರು ತುಂಬ ಇಂಪ್ರೆಸ್ ಆಗಿದ್ದಾರೆ, ನಿನಗೆ ಕೆಲಸ ಕೊಡುವ ರೀತಿ ಇದ್ದಾರೆ, ಬಂದು ನಾಳೆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡು ಅಂತ ಹೇಳಿದರು. ಅದೇ ರೀತಿ ಆಯಿತು. ತುಂಬ ಸ್ಟ್ರಿಕ್ಟ್ ಆದರೂ ಕೂಡ ಅವರು ಕೇಳುವ ಪ್ರತಿ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರಿಸಿದೆ. ಆದರೆ ಅವರು ಕೊನೆಯಲ್ಲಿ ಒಂದು ಮಾತು ಹೇಳಿದರು, ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ, ಅಡ್ವಾನ್ಸ್ ಕೂಡ ಕೊಡುತ್ತೇವೆ, ಆಫೀಸ್ಗೆ ಬರಬೇಕಾದಾಗ ಚಂದದ ಬಟ್ಟೆಗಳನ್ನು ಹಾಕಿಕೊಂಡು ಬರಬೇಕು ಅಂತ. ನನಗೆ ಅವರ ಮಾತಿಂದ ಸ್ವಲ್ಪ ಮುಜುಗರವಾಯಿತು. ಆದರೂ ಸರ್, ನಾವು ಬಡವರು, ಕ್ಷಮಿಸಿ ಅಂತ ವಿನಮ್ರವಾಗಿ ಹೇಳಿ ಬಂದೆ. ತುಂಬ ಹೊತ್ತು ನಾನು ನನ್ನನ್ನು ಸುಧಾರಿಸಿಕೊಳ್ಳಬೇಕಿತ್ತು. ನಾನು ಹಾಕುವ ಬಟ್ಟೆಗೆ ಅವರು ಹೇಳಿದ ಮಾತಿಂದ ದುಃಖವಾಯಿತು. ಆದರೂ ಕೂಡ ಹೊಟ್ಟೆಪಾಡು, ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತಲ್ಲವೇ. ಚೆನ್ನಾಗಿ ಕೆಲಸ ಮಾಡುವ ಪಣ ತೊಟ್ಟೆ. ನನ್ನ ಬಡತನ ನಾನು ಮಾಡುವ ಕೆಲಸದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಅಂತ ಅವರಿಗೆ ನಾನು ತೋರಿಸಬೇಕಿತ್ತು. ಪ್ರತಿದಿನವೂ ಅವರು ಹೇಳಿದಂತೆ ಚಂದದ ಬಟ್ಟೆಗಳನ್ನು ಹಾಕಿಕೊಂಡು ಹೋಗುತ್ತಿದ್ದೆ. ಅವರ ಆಫೀಸ್ನಲ್ಲಿ ಯಾರೂ ಕೂಡ ಚೂಡಿದಾರ್ಗಳನ್ನು ಹಾಕುವುದಿಲ್ಲ. ಎಲ್ಲರೂ ಶಾರ್ಟ್ಸ್, ಪ್ಯಾಂಟ್ಸ್, ಶರ್ಟ್ಸ್, ವೆಸ್ಟರ್ನ್ ಡ್ರೆಸ್ಗಳನ್ನು ಹಾಕುತ್ತಾರೆ. ಏಕೆಂದರೆ ನನಗೆ ಆ ರೀತಿ ಬಟ್ಟೆಗಳು ಹಾಕಿಕೊಳ್ಳಲು ಇಷ್ಟವಿಲ್ಲವಾದರೂ ಹಾಕಿಕೊಳ್ಳಬೇಕಿತ್ತು, ಹಾಕಿಕೊಳ್ಳುತ್ತಿದ್ದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರೂ ಆ ಬಾಸ್ ನನ್ನನ್ನು ಬೈಯುವುದು ತಪ್ಪುತ್ತಿರಲಿಲ್ಲ. ಅವರ ಸ್ವಭಾವವೇ ಅದೇ ರೀತಿ ಅಂತ ಅನಿಸುತ್ತದೆ. ಇಂದು ನನ್ನನ್ನು ಚೆನ್ನಾಗಿ ಬೈಯುತ್ತಿದ್ದಾರೆ. ಅದೇ ಸಮಯಕ್ಕೆ ಅವರ ಅಮ್ಮ ಬಂದು ಏನಾಯಿತು ಅಂತ ಕೇಳಿದರು. ಅವರು ಮೊದಲು ಕಂಪನಿಯಲ್ಲಿ CEO ಆಗಿದ್ದು, ಈಗ ಮಗ ದೊಡ್ಡವನಾದ ಅಂತ ಅವನಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಮನೆಯಲ್ಲಿ ಇದ್ದಾರೆ. ನನ್ನ ಕೈಲಿದ್ದ ಪ್ರಾಜೆಕ್ಟನ್ನು ತೋರಿಸಿದೆ. ಅವರ ಕಣ್ಣು ಅಗಲ ಮಾಡಿಕೊಂಡು, ವಾವ್, ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಮತ್ತೆ ಏಕೆ ಬೈಯುತ್ತೀಯಾ, ಡಿಸಿಪ್ಲಿನ್ ಇಲ್ಲ, ಯಾವುದೋ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸತಾಯಿಸಬೇಡ ಅಂತ ನನ್ನನ್ನು ಆಫೀಸ್ನಲ್ಲಿ ಇದ್ದ ಎಲ್ಲ ಜನಗಳ ಎದುರಿಗೆ ಸಮರ್ಥಿಸಿಕೊಂಡರು ಮಗನ ವಿರುದ್ಧವಾಗಿ. ನಂತರ ಅವರ ಕ್ಯಾಬಿನ್ಗೆ ಹೋದರು. ಸ್ವಲ್ಪ ಹೊತ್ತು ಕ್ಯಾಬಿನ್ನಿಂದ
ತುಂಬ ದೊಡ್ಡ ದೊಡ್ಡ ಮಾತುಗಳು ಬರುತ್ತಿತ್ತು. ಸರಿಯಾಗಿ ಕೇಳಿಸಿಲ್ಲ, ಆದರೆ ಜೋರಾಗಿ ಮಾತ್ರ ಮಾತನಾಡುತ್ತಿದ್ದರು. ವಾದ ವಿವಾದ ನಡೆಯುತ್ತಿತ್ತು ಅಂತ ಅನಿಸಿತು. ಸ್ವಲ್ಪ ಹೊತ್ತಿನ ನಂತರ ನನ್ನನ್ನು ಒಳಗೆ ಬರ ಹೇಳಿದರು. ನಾನು ಭಯದಿಂದ ಹೋದೆ. ಅಮ್ಮ ಮಗನ ಮಧ್ಯದಲ್ಲಿ ನಾನು ಬಲೆ ಆಗಿಲ್ಲ ಅಂದರೆ ಸಾಕು ಅಂತ ಅಂದುಕೊಂಡೆ. ಒಳಗೆ ಹೋದ ತಕ್ಷಣ ಮೇಡಮ್ ನಗುತ್ತಿದ್ದರು. ಆದರೆ ಅವರ ಮಗ ಕೋಪದಿಂದ ನನ್ನನ್ನು ನೋಡುತ್ತಿದ್ದರು. ಮೇಡಮ್ ಹೇಳುತ್ತಾರೆ, ನಿಮಗೆ ಇರುವ ಪೋಸ್ಟ್ನಿಂದ ಪ್ರಮೋಷನ್ ಕೊಟ್ಟಿದ್ದೇನೆ. ಇನ್ನು ಬಾಸ್ಗೆ ನೀವು ಸೆಕ್ರೆಟರಿ ಆಗಿ ಕೆಲಸ ಮಾಡಬೇಕು. ನಿಮ್ಮ ಸಂಬಳವನ್ನು ಡಬಲ್ ಮಾಡಿದ್ದೇನೆ ಅಂತ ಹೇಳಿದರು. 2 ನಿಮಿಷ ಖುಷಿಯಾಯಿತು, ಸಂಬಳ ಜಾಸ್ತಿ ಆಗಿದ್ದು. ಆದರೆ ಮೊದಲನೇ ವಿಷಯ, ಪ್ರಾಣ ಈಗಲೇ ಹೋಗಬಾರದಾ ಅಂತ ಅನಿಸಿತು. ಸ್ವಲ್ಪ ಹೊತ್ತಿಗೆ ವಿಧಿ ಇಲ್ಲದೆ ಖುಷಿಯಿಂದ ಒಪ್ಪಿಕೊಂಡೆ. ಹೊಟ್ಟೆಪಾಡು, ಬಡತನ ಸಂಪೂರ್ಣವಾಗಿ ಚೇಂಜ್ ಆಯಿತು. ನನ್ನ ಜೀವನ ಸೆಕ್ರೆಟರಿ ಆದ ಮೇಲೆ ಎಲ್ಲ ಕಡೆ ಸರ್ ಜೊತೆ ಓಡಾಡುತ್ತಿದ್ದೆ. ಒಮ್ಮೊಮ್ಮೆ ಫ್ಲೈಟ್ಗಳಲ್ಲಿ, ದೊಡ್ಡ ದೊಡ್ಡ ಕಾರುಗಳಲ್ಲಿ ಸರ್ ಜೊತೆ ಇರುತ್ತಿದ್ದೆ. ಅದೇ ರೀತಿ ಕೆಲಸ ಕೂಡ ಇರುತ್ತಿತ್ತು. ಮೇಡಮ್ ಕೂಡ ಒಮ್ಮೊಮ್ಮೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇದ್ದಾಗ ಮೀಟಿಂಗ್ಗೆ ಬರುತ್ತಿದ್ದರು. ಅವರ ಮತ್ತು ನನ್ನ ನಡುವಿನ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ನಾನು ನಿದ್ರಿಸಿದೆ. ಇಂದು ಮೀಟಿಂಗ್ ಇತ್ತು. ಸರ್ ಚೆನ್ನಾಗಿ ಬೈದರು. ಅಂತಹ ಸಂದರ್ಭದಲ್ಲಿ ಮೇಡಮ್ ಬಂದು ನನ್ನನ್ನು ಸಂತೈಸಿದ್ದೂ ಉಂಟು. ಅವಳು ಸೆಕ್ರೆಟರಿ ಆದ ಮೇಲೆ ರಾತ್ರಿ ಹೋಗುವುದೇ 2 ಗಂಟೆ, ಒಮ್ಮೊಮ್ಮೆ ಮನೆಗೆ ಬೆಳಿಗ್ಗೆ 7 ಗಂಟೆಗೆ ನಿನ್ನ ಎದುರುಗಡೆ ಇರಬೇಕು. ನಿದ್ರೆ ಎಲ್ಲಿ ಮಾಡುತ್ತಾಳೆ ಅಂತ ಬೈದರು ಮಗನನ್ನು. ಇಂದು ರಾತ್ರಿ ನನಗೆ ಕಾಲ್ ಬಂದಿತ್ತು ಮೇಡಮ್ಮಿಂದ. ಮೇಡಮ್ ಹೇಳಿದರು, ನಾಳೆ ನಾವು ಫ್ಯಾಮಿಲಿ ಟ್ರಿಪ್ಗೆ ಹೋಗುತ್ತಿದ್ದೇವೆ. 2 ದಿನ ನೀನು ನಮ್ಮ ಜೊತೆ ಬರಬೇಕು. ಮೇಡಮ್, ನೀವು ಫ್ಯಾಮಿಲಿ ಜೊತೆ ಹೋಗುತ್ತಿದ್ದಾರೆ, ನಾನು ಹೇಗೆ ಬರಲಿ? ಸರಿ ಇದ್ದರೆ ನನಗೆ ಭಯವಾಗುತ್ತದೆ ಅಂತ ಹೇಳಿದೆ. ನಾನು ಹೇಳಿದ ಮೇಲೆ ಬರಬೇಕು ಅಂತ ಫೋನ್ ಕಟ್ ಮಾಡಿದರು. ನಂತರ ಸರ್ಗೆ ಫೋನ್ ಮಾಡಿ ಕೇಳಿದಾಗ ಅವರು ಅಮ್ಮ ಹೇಗೆ ಹೇಳಿದರೆ ಅದೇ ರೀತಿ ಕೇಳು ಅಂತ ಹೇಳಿದರು. ಚೆಂದ ಇರುವ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೋದೆ. ಅವರ ಫಾರ್ಮ್ ಹೌಸ್ ತುಂಬ ಚೆನ್ನಾಗಿದೆ. ನಮ್ಮ ಸರ್ ಅವರ ತಾತ ಕಟ್ಟಿಸಿದಂತೆ. ಈಗ ಅವರ ಮೊಮ್ಮಕ್ಕಳು ಫ್ರೀ ಟೈಮನ್ನು ಎಂಜಾಯ್ ಮಾಡುತ್ತಿದ್ದಾರೆ. ಅಲ್ಲಿ ಸ್ಕೂಲ್ ಇದೆ, ದೇವಸ್ಥಾನವಿದೆ, ಹೋಟೆಲ್ ಇದೆ. ಇವರು ಇರಲು ಚಂದದ ಮನೆ ಇದೆ. ಆ ಮನೆ ಕೂಡ ಹೋಟೆಲ್ ರೀತಿ ಇದೆ. ಒಂದು ರೂಮಿಗೆ ಹೋದರೆ ಇನ್ನೊಂದು ರೂಮಿಗೆ ಬರುವುದು ಗೊತ್ತಾಗುವುದಿಲ್ಲ, ಅರ್ಥವಾಗುವುದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ಎಂದೂ ಕೂಡ ಅದರಲ್ಲಿ ಆಟ ಆಡಿಲ್ಲ. ಇಂದು ಬಲವಂತವಾಗಿ ನನ್ನನ್ನು ಕೂಡ ನೀರಿಗೆ ತಳ್ಳಿದರು. ನಂತರ ಅದೇ ಬಟ್ಟೆಯಲ್ಲಿ ನೀರಿನಲ್ಲಿ ಆಟವಾಡಿದೆ, ಚಿಕ್ಕ ಮಕ್ಕಳ ರೀತಿ. ನನ್ನನ್ನು ಸರ್ ಅವರ ಅಮ್ಮ ನೋಡುತ್ತಲೇ ಇದ್ದರು. ಆಗ ಮೇಡಮ್, ನನಗೆ ದೃಷ್ಟಿಯಾಗುತ್ತದೆ ಅದೇ ರೀತಿ ನೋಡಿದರೆ ಅಂತ. ಆಗ ಸರ್, ಇವಳ ಮುಖಕ್ಕೆ ದೃಷ್ಟಿ ಬೇರೆ ಅಂತ ಏನೋ ಗೊಣಗಿಕೊಂಡರು. ಬಟ್ಟೆಯೆಲ್ಲ ತೇವ ಆಗಿದ್ದು ಮೈಯಲ್ಲಿ ಅಂಟಿಕೊಂಡಿತ್ತು. ಎಲ್ಲರೂ ನೀರಿನಲ್ಲಿ ಸ್ವಿಮ್ ಮಾಡಿ ತಮ್ಮ ತಮ್ಮ ರೂಮಿಗಳಿಗೆ ಹೋಗಿದ್ದರು. ಡ್ರೆಸ್ ಚೇಂಜ್ ಮಾಡಲು ನಾನು ಕೂಡ ಹೋದೆ. ಯಾವ ರೂಮ್ ಅಂತ ಕೀ ತೆಗೆದುಕೊಂಡು, ಆದರೆ ರೂಮ್ ಆಗಲೇ ಓಪನ್ ಆಗಿತ್ತು. ನಿಧಾನವಾಗಿ ಬಾಗಿಲನ್ನು ತೆಗೆದ ತಕ್ಷಣ ಸ್ಟನ್ ಆದೆ. ಎಷ್ಟು ಚೆನ್ನಾಗಿದೆ ರೂಮ್. 5 ಸ್ಟಾರ್ ಹೋಟೆಲ್ನಲ್ಲಿ ಯಾವ ರೀತಿ ರೂಮ್ ಇರುತ್ತದೆ ಅದೇ ರೀತಿ ಇಲ್ಲ, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ. ತುಂಬ ನೀಟಾಗಿದೆ. ನಾನು ರೂಮಿನ ಒಳಗೆ ಹೋಗಿ ಬಾಗಿಲನ್ನು ಹಾಕಿದೆ. ನನ್ನ ಕಿಟ್ಟನ್ನು ಹುಡುಕುತ್ತಿದ್ದೆ. ಕಿಟ್ ಸಿಗುತ್ತಿಲ್ಲ. ಬೇಜಾರಾಗುತ್ತಿತ್ತು. ನನ್ನ ಬಟ್ಟೆಯಲ್ಲಿದ್ದ ನೀರೆಲ್ಲ ನೆಲದ ಮೇಲೆ ಬೀಳುತ್ತಿತ್ತು. ಸ್ವಲ್ಪ ಹೊತ್ತಿಗೆ ಯಾರೋ ವಾಶ್ರೂಮಿಂದ ಬಂದಂತೆ ಅನಿಸಿ ನಾನು ಆ ಕಡೆ ತಿರುಗಿ ನೋಡಿದಾಗ ಬೆಚ್ಚಿದೆ. ನನ್ನ ಬಾಸ್, ಸರ್, ಇದು ನನ್ನ ರೂಮು. ನೀವು ಹೇಗೆ ಬಂದಿರಿ? ಮೇಡಮ್ ಈ ರೂಮ್ ನನಗೆ ಕೊಟ್ಟಿದ್ದು ಅಂತ ಹೇಳಿದೆ. ನಾನು ಇಲ್ಲೇ ಇರುವುದು, ನೀನು ನಾಟಕ ಮಾಡಬೇಡ, ಹೊರಗೆ ಹೋಗು ಅಂತ ಹೇಳಿದರು. ನಾನು ಹೊರಗೆ ಹೋಗಲು ರೆಡಿಯಾದೆ. ಅಷ್ಟರಲ್ಲಿ ಕರೆಂಟ್ ಹೋಯಿತು. ತುಂಬ ಕತ್ತಲೆ. ಸಡನ್ನಾಗಿ ಡಬ್ಬಂತ ಗುಡುಗು ಹೊಡೆಯಿತು. ಬೆಚ್ಚಿ ಬೀಳಿಸುತ್ತಿತ್ತು. ನನ್ನ ಬಟ್ಟೆ ತೇವವಾಗಿತ್ತು. ಅವರು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದರು. ಅವರ ದೇಹ ತೇವವಾಯಿತು. ನಾನು ಇನ್ನೂ ಗಟ್ಟಿಯಾಗಿ ಅವರನ್ನು ತಬ್ಬಿಕೊಂಡೆ. ಅವರು ನನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು, ಆದರೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಪುನಃ ಪುನಃ ಗುಡುಗು ಬರುತ್ತಿತ್ತು. ಮಳೆ ಜೋರಾಯಿತು. ತುಂಬ ಹೊತ್ತು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆ. ಗುಡುಗಿಗೆ ಹೆದರಿ ವಾಸ್ತವ ಅರ್ಥವಾದಾಗ ತಿಳಿಯಿತು, ನಾನು ಸರ್ರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಅಂತ. ನನ್ನ ದೇಹದ ಬಿಸಿ ಅವರ ದೇಹಕ್ಕೆ ತಾಗುತ್ತಿತ್ತು. ಅವರ ದೇಹದ ಬಿಸಿ ನನಗೆ. ಇಬ್ಬರ ಎದೆಬಡಿತ ಜೋರಾಗಿತ್ತು.
ಮೊದಲು ಸರ್ ಬೈಯುತ್ತಿದ್ದರು, ನಂತರ ಸೈಲೆಂಟ್ ಆಗಿಬಿಟ್ಟರು. ಕರೆಂಟ್ ಬಂತು. ನಾನು ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವರು ನನ್ನನ್ನು ಬಿಡುತ್ತಿಲ್ಲ. ಇಬ್ಬರ ಕಣ್ಣುಗಳು ಬೆರೆತವು. ನಂತರ ಅವರು ತಮ್ಮ 2 ಕೈಗಳಿಂದ ನನ್ನ ಕೆನ್ನೆಗಳನ್ನು ಹಿಡಿದುಕೊಂಡು ನನ್ನ ತುಟಿಗಳಿಗೆ ದೀರ್ಘವಾಗಿ ಮುತ್ತು ಕೊಟ್ಟರು. ಇದೇ ಮೊದಲ ಬಾರಿ ಒಂದು ಹುಡುಗನಿಂದ ನಾನು ಇಷ್ಟು ಚಂದದ ಮುತ್ತನ್ನು ತೆಗೆದುಕೊಂಡೆ. ನಾನು ಕೂಡ ಸಹಕರಿಸಿದೆ. ಇಬ್ಬರೂ ತುಂಬ ಹೊತ್ತು ಅದೇ ರೀತಿ ಇದ್ದೆವು. ಪುನಃ ಪುನಃ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಿದ್ದೆವು. ಸರ್ ಅಂತ ದೂರ ತಳ್ಳಿದೆ. ನಾನು ನಿಮ್ಮ ಹತ್ತಿರ ಕೆಲಸ ಮಾಡುವ ಹುಡುಗಿ. ನೀವು ಶ್ರೀಮಂತರು. ಆದರೆ ಸರ್ ಏನೂ ಮಾತನಾಡಲಿಲ್ಲ. ನನ್ನ ಬಾಯನ್ನು ಅವರ ಕೈಯಿಂದ ಮುಚ್ಚಿದರು. ಆ ಸ್ಪರ್ಶ ಇನ್ನೂ ಹಿತವಾಗಿತ್ತು. ನನ್ನ ಬಟ್ಟೆಯಲ್ಲಿ ಈಗ ಕೂಡ ನೀರು ಸುರಿಯುತ್ತಿತ್ತು. ನಂತರ ಅವರು ನನ್ನ ಬಟ್ಟೆಯನ್ನು ತೆಗೆದರು. ಈಗ ನಾನು ಸಂಪೂರ್ಣವಾಗಿ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ನಾಚಿಕೆ ಆಗುತ್ತಿದೆ, ಆದರೆ ನನ್ನ 2 ಕೈಗಳಿಂದ ನನ್ನ ದೇಹವನ್ನು ಮುಚ್ಚಿಕೊಂಡೆ. ಅವರು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದರು. ಸರ್, ಇದು ತಪ್ಪು ಅಂತ ದೂರ ತಳ್ಳುತ್ತಿದ್ದೇನೆ, ಆದರೆ ಅವರು ನನ್ನ ಹತ್ತಿರ ಬರುತ್ತಿದ್ದಾರೆ. ಯಾವತ್ತೂ ಕೂಡ ಸರ್ ನನ್ನ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ತುಂಬ ನನ್ನಿಂದ ದೂರವಿದ್ದ ಮನುಷ್ಯ ಇಂದು ಹೇಗೆ ಈ ರೀತಿ ಹಾಡುತ್ತಿದ್ದಾರೆ ಅರ್ಥವಾಗಿಲ್ಲ. ಸ್ವಲ್ಪ ಹೊತ್ತಿಗೆ ಅವರು ಕೂಡ ನನ್ನನ್ನು ಸಂಪೂರ್ಣವಾಗಿ ಆವರಿಸಿದರು. ನಾನು ಮೊದಲು ಬೇಡ ಅಂತ ದೂರ ತಳ್ಳಿದರು. ನಂತರ ಅವರನ್ನು ಒಪ್ಪಿಕೊಂಡೆ. ಇಬ್ಬರು ಒಂದಾದೆವು. ಸರನ್ನು ನೋಡಿದ ಮೊದಲ ದಿನದಿಂದಲೂ ಅವರ ಮೇಲೆ ನನಗೆ ಕ್ರಶ್ ಇತ್ತು. ಅದಕ್ಕೇನೋ ಅವರು ನನ್ನ ಜೊತೆ ದೈಹಿಕವಾಗಿ ಈ ರೀತಿ ಒಂದಾಗುತ್ತಿದ್ದರು. ನನಗೆ ಜಾಸ್ತಿ ಪ್ರತಿರೋಧಿಸಲು ಸಾಧ್ಯವಾಗಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ನನ್ನ ಪಕ್ಕ ಯಾರೂ ಇರಲಿಲ್ಲ. ನನ್ನ ಮೈ ಮೇಲೆ ಹೊಸ ಬಟ್ಟೆಗಳು ಇದ್ದವು. ರಾತ್ರಿ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಈ ಬಟ್ಟೆಯನ್ನು ಯಾರು ಹಾಕಿದರು ಅಂತ ರೂಮ್ ಪೂರ್ತಿ ನೋಡಿದಾಗ ಒಂದು ಮೂಲೆಯಲ್ಲಿ ಸರ್ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುತ್ತಿದ್ದರು. ನನ್ನನ್ನು ನೋಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿದರು. ನಿನಗೆ ಆ ಬಟ್ಟೆಯನ್ನು ನಾನೇ ಹಾಕಿದ್ದು. ನಾನು ಅಳುತ್ತಾ ಕುಳಿತುಕೊಂಡು ಏನೂ ಮಾತನಾಡದೆ. ಮುಜುಗರ, ಅಸಹ್ಯ, ಅವಮಾನ, ನನ್ನ ಬಡತನ ಎಲ್ಲ ಒಟ್ಟಿಗೆ ನೆನಪಾಯಿತು. ಅಪ್ಪ ಅಮ್ಮನೂ ಕೂಡ. ಹೆಣ್ಣು ಮಕ್ಕಳು ದುಡಿದರೆ ಹೊರಗಡೆ ಈ ರೀತಿ ಆಗುತ್ತದೆ ಅಲ್ಲವೇ? ಅವರಿಗೆ ಹೇಗೆ ಮುಖ ತೋರಿಸಲಿ? ನನ್ನನ್ನು ನಂಬಿ ಹೊರಗಡೆ ಕಳಿಸಿದ್ದರು. ನನ್ನ ಕಣ್ಣೀರು ಜಾಸ್ತಿ ಆಯಿತು. ಆಗ ಸರ್ ನನ್ನ ಹತ್ತಿರ ಬಂದು ಅಳುವಂಥದ್ದು ಏನಾಗಿದೆ? ನನಗೆ ನೀನೆಂದರೆ ತುಂಬ ಇಷ್ಟ. ನಿನ್ನನ್ನು ಮೊದಲು ನೋಡಿದ ಕ್ಷಣವೇ ಪ್ರೀತಿ ಉಂಟಾಯಿತು. ಆದರೆ ಕೇವಲ ಸೌಂದರ್ಯ ಮಾತ್ರವಲ್ಲ, ನಿನ್ನ ಕೆಲಸವನ್ನು ಕೂಡ ನಾನು ನೋಡಬೇಕಿತ್ತು. ನನಗೆ ಇಂಟೆಲಿಜೆಂಟ್ ಹೆಂಡತಿ ಬೇಕಾಗಿತ್ತು. ಕೆಲಸವನ್ನು ನೀನು ನನಗಿಂತ ಚೆನ್ನಾಗಿ ಮಾಡುತ್ತೀಯ. ಇನ್ನು 1 ವರ್ಷ ನಿನಗೆ ಟ್ರೈನಿಂಗ್ ಕೊಟ್ಟರೆ ನೀನೇ ಬೇಕಾದರೆ CEO ಆಗಬಹುದು. ಅಷ್ಟು ಟ್ಯಾಲೆಂಟ್ ನಿನಗೆ ಇದೆ. ಅದಕ್ಕಿಂತ ಹೆಚ್ಚಿಗೆ ತಾಳ್ಮೆ ಇರಬೇಕು. ನನ್ನ ಜೊತೆ ಇರಬೇಕೆಂದರೆ ನನಗೆ ತುಂಬ ಕೋಪ, ನಿನಗೆ ತುಂಬ ತಾಳ್ಮೆ ಇದೆ. ನಾನು ಏನು ಹೇಳಿದರೂ ಕೇಳುತ್ತೀಯ. ಈ ಎಲ್ಲ ಗುಣಗಳು ನನಗೆ ತುಂಬ ಇಷ್ಟವಾಯಿತು. ನಿನ್ನನ್ನು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗೋಣ ಅಂತ ಅಮ್ಮನ ಬಳಿ ಹೇಳಿದ್ದು ನಾನೇ. ಅಮ್ಮನ ಬಳಿ? ಮೇಡಮ್ ಅವರಿಗೂ ಗೊತ್ತಾ ಈ ಎಲ್ಲ ವಿಷಯ ಅಂತ ಹೇಳಿದೆ. ಅಮ್ಮ, ನಾನು ಬೆಸ್ಟ್ ಫ್ರೆಂಡ್ಸ್, ಯಾವುದೇ ವಿಷಯವನ್ನು ಮುಚ್ಚಿ ಇಡುವುದಿಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಇರುವುದನ್ನು ಮೊದಲು ಕಂಡುಹಿಡಿದಿದ್ದೇ ಅವರು. ಆದರೆ ಈ ರೀತಿ ಇಬ್ಬರು ಒಂದಾಗುವ ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ಒದ್ದೆ ಬಟ್ಟೆಯಲ್ಲಿ ಕೆಂಪಾಗಿರುವ ನಿನ್ನ ಮುಖವನ್ನು ನೋಡಿದಾಗ ನಿನ್ನ ಮೇಲೆ ನನಗೆ ಇದ್ದ ಪ್ರೀತಿ ಇನ್ನೂ ಹೆಚ್ಚಾಯಿತು. ಆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಅನಿಸಿತು ಅಷ್ಟೇ ಹೊರತು ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಕೆಟ್ಟ ಉದ್ದೇಶಕ್ಕೆ ಬಳಸಿಕೊಂಡಿಲ್ಲ. ಹೇಗಿದ್ದರೂ ನಾವಿಬ್ಬರು ಇಷ್ಟರಲ್ಲೇ ಮದುವೆ ಆಗುತ್ತೇವೆ ಅಂತ ಹೇಳಿದರೂ ಕೂಡ ನನಗೆ ನಂಬಲು ಸಾಧ್ಯವೇ ಇಲ್ಲ. ಸರ್, ನಾವು ಎಷ್ಟು ಬಡವರು, ನೀವೆಷ್ಟು ಶ್ರೀಮಂತರು, ಈ ರೀತಿ ಸುಳ್ಳು ಹೇಳಬೇಡಿ. ಹೇಗಿದ್ದರೂ ನಾನು ಮದುವೆ ಆಗುವುದಿಲ್ಲ. ಅಪ್ಪ ಅಮ್ಮ ತಮ್ಮನನ್ನು ಸಾಕಬೇಕು. ಈ ರಾತ್ರಿ ಆಗಿದ್ದನ್ನು ಮರೆತು ಬಿಡುತ್ತೇನೆ. ನಿಮ್ಮ ಮೇಲೆ ನನಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಎಲ್ಲ ಆಕ್ಸಿಡೆಂಟ್ ಅಂತ ಅಂದುಕೊಳ್ಳುವೆ. ನೀವು ಈ ರಾತ್ರಿಯ ಹೊಣೆಯನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಳ್ಳಬೇಡಿ. ಮೇಲೆ ಹೋಗುತ್ತಿದ್ದವಳನ್ನು ಹತ್ತಿರ ಎಳೆದು ನನ್ನ ಕಣ್ಣುಗಳನ್ನು ನೋಡು, ನಿನ್ನ ಮೇಲೆ ಇರುವ ಪ್ರೀತಿ ಸುಳ್ಳ ಅಂತ ಹೇಳಿದರು. ಸತ್ಯ ಅಂತ ಮನಸ್ಸು ಕೂಗಿ ಹೇಳುತ್ತಿದೆ. ಅವರ ಕಣ್ಣುಗಳು ಹೊಳೆಯುತ್ತಿವೆ. ನನ್ನ ಮೇಲೆ ಕನಿಕರದಿಂದ ನೋಡುತ್ತಿವೆ. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ.
ಅವರು ನನ್ನ ತಲೆಯ ಮೇಲೆ ಮುತ್ತು ಕೊಟ್ಟು ಫ್ರೆಶ್ ಆಗು ಅಂತ ಹೇಳಿ ಹೋದರು. ನಂತರ ಫ್ರೆಶ್ ಆಗಿ ಹೊರಗೆ ಬಂದೆ. ಆಗ ನನ್ನನ್ನು ಮೇಡಮ್ ಗಟ್ಟಿಯಾಗಿ ತಬ್ಬಿಕೊಂಡರು. ನನ್ನ ಕೂದಲನ್ನು ನೇವರಿಸಿದರು. ಅಲ್ಲೇ ಇದ್ದ ಚೇರಿನಲ್ಲಿ ಕೂರಿಸಿಕೊಂಡು, ನಾನು ಹೇಗೆ ಸೊಸೆ ಇರಬೇಕು ಅಂತ ಅಂದುಕೊಂಡಿದ್ದೆ ಅದೇ ರೀತಿ ಇದ್ದೀಯಾ, ನನ್ನ ಮನೆಯನ್ನು ಬೆಳಗುತ್ತೀಯಾ ಅಂತ ಕೇಳಿದರು. ನನಗೆ ಏನೂ ಮಾತನಾಡಲು ಬರುತ್ತಿಲ್ಲ, ಭಯವಾಗುತ್ತದೆ. ಸರ್ ಹಿಂದೆ ಬಂದು ನಿಂತುಕೊಂಡರು. ನಾನು ಅವರ ಮುಖವನ್ನು ನೋಡಿದೆ. ನಾನು ಅವರಿಬ್ಬರ ಮುಖವನ್ನು ನೋಡಿ ಪುನಃ, ಮೇಡಮ್, ನಿಮ್ಮ ಸ್ಟೇಟಸ್ಗೆ ಸರಿ ಹೊಂದುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಿ. ನಾವು ಬಡವರು, ನಮಗೂ ನಿಮಗೂ ಹೊಂದಾಣಿಕೆ ಇಲ್ಲ. ಈಗ ಮದುವೆ ಮಾಡಿಕೊಂಡು ಸ್ವಲ್ಪ ದಿನವಾದ ಮೇಲೆ ಆ ವ್ಯಾಮೋಹ ಹೋಗುತ್ತದೆ. ಆಗ ಪುನಃ ನನ್ನನ್ನು ಸರ್ ಬಿಟ್ಟರೆ ಅಥವಾ ನೀವು ನನ್ನ ಮೇಲೆ ತಾತ್ಸಾರ ತೋರಿಸಿದರೆ ಅದನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ರಾತ್ರಿ ಆಗಿದ್ದ ತಪ್ಪನ್ನು ನಾನು ಮರೆತು ಬಿಡುವೆ, ನಿಧಾನವಾಗಿ ಅಂತ ಪದೇ ಹೇಳಿದೆ. ಅಷ್ಟರಲ್ಲಿ ಪುನಃ ಕೂಡ ಮೇಡಮ್ ಅವರು ನನ್ನ ಕೈಯನ್ನು ಹಿಡಿದುಕೊಂಡು, ಅಯ್ಯೋ ಮಗು, ನಾನು ಕೂಡ ಬಡವರ ಮನೆ ಹೆಣ್ಣು ಮಗಳು. ನನ್ನ ಅತ್ತೆ ನನ್ನನ್ನು ಇಷ್ಟಪಟ್ಟು ಸೊಸೆ ಮಾಡಿಕೊಂಡರು. ನಂತರ ನಾನು ಅವರ ಕಂಪನಿಯನ್ನು, ಅವರ ಮನೆಯನ್ನು ನೋಡಿಕೊಳ್ಳುವಷ್ಟು ಶಿಕ್ಷಣ ಕೂಡ ಅವರೇ ಕೊಡಿಸಿದ್ದು. ನಿಮ್ಮಿಬ್ಬರ ಮದುವೆ ಆದ ಮೇಲೆ ನಿನ್ನ ಅಪ್ಪ ಅಮ್ಮ ತಮ್ಮ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದು. ಅವರನ್ನು ನಾವೇ ನೋಡಿಕೊಳ್ಳುತ್ತೇವೆ. ನೀನು ಕೂಡ ಕೆಲಸ ಮಾಡಬಹುದು, ಅದು ನಿನ್ನ ಇಷ್ಟ. ಯಾವುದೇ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಇಬ್ಬರ ಮದುವೆ ನಡೆಯುವಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು ಅಂತ ಕೇಳಿಕೊಂಡರು. ಇವಳಿಗೆ ಸ್ವಲ್ಪ ಅವಳ ಮೇಲೆ ನಿನಗೆ ಇರುವ ಪ್ರೀತಿಯನ್ನು ತಿಳಿಸು ಅಂತ ಅವರು ಅವರ ರೂಮಿಗೆ ಹೋದರು. ಆಗ ಸರ್ ನನ್ನನ್ನು ನೋಡುತ್ತಲೇ ಇದ್ದರು. ನಾನು ನಾಚುತ್ತಾ ತಲೆ ಬಗ್ಗಿಸಿಕೊಂಡೆ. ನಂತರ ನನ್ನ ಕೈಗೆ ಮುತ್ತನ್ನು ಕೊಟ್ಟು, ಪ್ಲೀಸ್ ನನ್ನನ್ನು ಮದುವೆ ಆಗು, ನನ್ನ ಒಂಟಿ ಬದುಕನ್ನು ಕೊನೆಗೊಳಿಸಿ ಜಂಟಿಯಾಗು, ಈ ಬದುಕನ್ನು ಸುಂದರಗೊಳಿಸು ಅಂತ ಹೇಳಿದರು. ನಂತರ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಆ ಅಪ್ಪುಗೆ ಒಂದು ರೀತಿ ರಕ್ಷಣೆ ನೀಡಿತು. ತುಂಬ ಹಿತವಾಗಿತ್ತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.